ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿಗೆ ಸೇರಿದ್ದಲ್ಲ. ಅದು ಹೇಗೆ ಕಾಂಗ್ರೆಸ್ ಜೊತೆ ಟಿಎಂಸಿ ವಿಲೀನ ಮಾಡ್ತಾರೆ ಅಂತ ಮಮತಾ ಬ್ಯಾನರ್ಜಿ ವಿರುದ್ಧ ರೆಬಲ್ ಶಾಸಕರು ಬಂಡೆದ್ದಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿಗೆ ಮಾತ್ರ ಸೇರಿದ್ದಲ್ಲ, ಟಿಎಂಸಿ ವಿಲೀನ ಹೇಗೆ ಮಾಡ್ತಾರೆ ಕಾಂಗ್ರೆಸ್ ಜೊತೆ? ಮಮತಾ ವಿರುದ್ಧ ಬಂಡೆದ್ದಂತ ಟಿಎಂಸಿ ರೆಬಲ್ ಶಾಸಕರು ಟಿಎಂಸಿ ಕಾಂಗ್ರೆಸ್ ವಿಲೀನಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅನುಮತಿ ಇಲ್ಲದೆ ಈ ವಿಲೀನ ಆಗೋದೇ ಇಲ್ಲ. ಮಮತಾ ವಿರುದ್ಧ ಟಿಎಂಸಿ ಶಾಸಕ ರಿತಬ್ರತ ದಾಸ್ ಗುಡುಗು. ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿಗೆ ಸೇರಿದ್ದಲ್ಲ. ಈಗಾಗಲೇ ಏನು ಕಾಂಗ್ರೆಸ್ ಆಫರ್ ಅನ್ನ ಕೊಟ್ಟಿದೆ, ಸೋನಿಯಾ ಗಾಂಧಿ ಆಫರ್ ಅನ್ನ ಕೊಟ್ಟಿರುವಂತದ್ದು ಮಮತಾ ಬ್ಯಾನರ್ಜಿಗೆ. ನೀವು ನಮ್ಮ ಜೊತೆಗೆ ಬನ್ನಿ, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ಆಗ ಮಾತ್ರ ನಾವು ಬಿಜೆಪಿಯನ್ನ ತಡೆಯೋದಕ್ಕೆ ಸಾಧ್ಯ, ಒಟ್ಟಾಗಿ ನಾವು ಎದುರಿಸಬಹುದು, ಮೋದಿಯನ್ನ ಎದುರಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಒಂದಿಷ್ಟು ಆಫರ್ ಅನ್ನ ಕೊಟ್ಟಿದ್ದಾರೆ ಮಮತಾ ಬ್ಯಾನರ್ಜಿಗೆ. ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂಥ ಒಂದು ಆಹ್ವಾನವನ್ನ ಕೊಟ್ಟಿದ್ದಾರೆ, ಆಫರ್ಗಳನ್ನ ಕೊಟ್ಟಿದ್ದಾರೆ. ಬಟ್ ಈ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಸಮಯವನ್ನ ತೆಗೆದುಕೊಂಡಿರುವಂಥದ್ದು, ಒಂದು ವಾರ ಸಮಯ ಕೊಡಿ ನಾನು ತಿಳಿಸ್ತೀನಿ ಅಂತ. ಬಟ್ ಇದಕ್ಕೆ ಟಿಎಂಸಿ ಶಾಸಕರು, ರೆಬಲ್ ಶಾಸಕರು ಹೇಳ್ತಾ ಇರುವಂಥದ್ದು, ಪಕ್ಷ ಏನು ಮಮತಾ ಬ್ಯಾನರ್ಜಿಗೆ ಸೇರಿದ, ತೆಗೆದುಕೊಂಡು ಹೋಗಿ ಅವ್ರ ಜೊತೆ ಅಲ್ಲಿ ಮೈತ್ರಿ ಮಾಡ್ಕೊಳ್ಳೋಕ್ಕೆ, ವಿಲೀನ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ, ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ವಿಲೀನ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೆಬಲ್ ಶಾಸಕರು. তৃণমূল কংগ্রেস আমরা তো মিশে যাচ্ছি না, কিন্তু আমরা রয়েছি তো তৃণমূল কংগ্রেস। মানে আমি এখন সংখ্যাটা, এখন এগুলো তো সেপারেট চিঠি করতে হবে, করব। সংখ্যাটা 64 পেরিয়ে গেছে, কালকে বলবো হয়তো 65, কাল যখন সেই এমএলএ আসবেন তখন বলবো 65। স্বাভাবিকভাবে আমরাই তো তৃণমূল, কে কোথায় কার সঙ্গে দেখা করলো আমরা কি বলবো? মিশে যায় কংগ্রেস আর তৃণমূল, তখন কি হবে? আমরা মিশছি না, আমরা কংগ্রেসের সাথে মিশছি না, দায়িত্ব নিয়ে বলতে পারি। আমাদের পরিষদীয় দল, আমরা এবং আমি এমপিদের যাদের সঙ্গে কথা হয়েছে তারাও কংগ্রেসের সঙ্গে মিশছেন না, এটাও আমি তাদেরটা তারা বলবেন, কিন্তু এটা আমি শুনেছি তারাও মিশছেন না। তো সংখ্যাগরিষ্ঠ এমপি কংগ্রেসের সাথে মিশছেন না, সংখ্যাগরিষ্ঠ এমএলএ, সংখ্যাগরিষ্ঠ মানে কি এখন তো সংখ্যাটা উত্তরোত্তর বৃদ্ধি পাবে, তারাও মিশছেন না। এরপরে হচ্ছে জেলা পরিষদও তো বহু জায়গায় তারা যারা আছেন অনেকের সাথে কথা হলো, কেউ মিশছেন না, মিউনিসিপ্যালিটি কেউ মিশবে না। ದೀದಿ ಏನೇ ಮಾಡ್ಲಿ ಟಿಎಂಸಿ ಕಾಂಗ್ರೆಸ್ ವಿಲೀನ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ರೆಬಲ್ ಬಣದಲ್ಲಿದ್ದಾರೆ 2/3 ಶಾಸಕರು. ರೆಬಲ್ ಶಾಸಕರು ಒಪ್ಪಿದ್ರೆ ಮಾತ್ರವೇ ವಿಲೀನ ಮಾಡಬಹುದು. ರೆಬಲ್ಸ್ ಮನಸ್ಸು ಮಾಡಿದ್ರೆ ಮಮತಾರನ್ನೇ ಹೊರ ಹಾಕಬಹುದು. ಪದೇ ಪದೇ ದೀದಿ ಸಭೆಗಳಿಗೆ ಗೈರಾಗುತ್ತಿರುವಂತಹ ರೆಬಲ್ಸ್, ಅದೇ ಬೇಸರದಲ್ಲಿ ಸೋನಿಯಾ ಭೇಟಿಯಾಗಿದ್ದ ಮಮತಾ ಬ್ಯಾನರ್ಜಿ. ರೆಬಲ್ಸ್ ಹೊಡೆತ ತಾಳದೆ ಕಾಂಗ್ರೆಸ್ ಜೊತೆ ವಿಲೀನಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಬಟ್ ತೃಣಮೂಲ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಅನುಮತಿ ಇಲ್ಲದೆ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡುವುದಕ್ಕೆ ನಾವು ಬಿಡೋದಿಲ್ಲ, ನಮ್ಮ ಪರ್ಮಿಷನ್ ಬೇಕು, ಅಂತೂ ಇಂತೂ ನೀವು ವಿಲೀನ ಆಗ್ತೀನಿ ಅಂತಾನೆ ಹೋದ್ರೆ ನಿಮ್ಮನ್ನೇ ಪಕ್ಷದಿಂದ ಹೊರಗೆ ಹಾಕ್ಬಿಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ರೆಬಲ್ ಶಾಸಕರು ಇರುವಂಥದ್ದು. ಟಿಎಂಸಿಯ ರೆಬಲ್ ಶಾಸಕರ ಮಾತಿದು. ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಬಿಜೆಪಿ ಏನು ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬಂದಾಗಿನಿಂದನೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದ್ದಂಥ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ವಿ. ಅಂದರೆ ದೀದಿಯ ಭದ್ರಕೋಟೆ ಛಿದ್ರ ಆಗ್ತಾ ಇದೆ. ಅಲ್ಲಿ ಮಮತಾ ಬ್ಯಾನರ್ಜಿ ಸಭೆಯನ್ನು ಕರೆದಾಗೂ ಕೂಡ ಎಷ್ಟು ಜನ ಸಭೆಗೆ ಹಾಜರಿದ್ರು? ಇರುವಂಥದ್ದು 29 ಸಂಸದರ ಪೈಕಿ 20 ಸಂಸದರು ಹೊರಗಡೆ ಬಂದಿದ್ದಾರೆ. ಅಂದರೆ ಬಿಜೆಪಿ ಅತ್ತ ಒಲವನ್ನ ತೋರ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಬಿಜೆಪಿ ಅತ್ತ ಒಲವನ್ನ ಅಲ್ಲಿರುವಂತಹ ಶಾಸಕರು ಕೂಡ ತೋರ್ತಾ ಇರುವಂಥದ್ದು. ಸೊ ಹೀಗಾಗಿ ಮಮತಾ ಬ್ಯಾನರ್ಜಿಗೆ ಒಂದು ಕಡೆ ಭಯ, ಹೀಗೆ ಮುಂದುವರೆದ್ರೆ ರಾಜಕೀಯ ಬೆಳವಣಿಗೆಗಳು ನಿಂತು ಹೋಗ್ಬಿಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿಯ ಮೊರೆ ಹೋದಂಥ ಮಮತಾ ಬ್ಯಾನರ್ಜಿಗೆ ಕೊಟ್ಟಿರುವಂಥ ಆಫರು, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ನಾವು ನಿಮಗೆ ಸ್ಥಾನಮಾನಗಳನ್ನು ಕೊಡ್ತೀವಿ,
ನಾವು ಒಟ್ಟಾಗಿ ನಿಂತು ಮೋದಿಯನ್ನ ಎದುರಿಸೋಣ ಅಂತ. ಬಟ್ ಇದಕ್ಕೆ ರೆಬಲ್ ಶಾಸಕರು ಒಪ್ತಾರ? ನೋ ಅಂತ ಇದ್ದಾರೆ. ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮನ್ನ ಒಪ್ಪಿಗೆ ಕೇಳದೆ ಹೇಗೆ ಅವರು ವಿಲೀನ ಮಾಡ್ಕೊಳ್ತಾರೆ ಅನ್ನುವಂಥದ್ದು ರೆಬಲ್ ನಾಯಕರ ಮಾತು.